ಕಥಾವೈಭವ ನಿಮ್ಮೊಂದಿಗೆ ಆಶ್ರಯ. ಕಥೆಯ ಹೆಸರು ಇಲಿಗಳ ಗೆಳೆತನ. ಒಂದಾನೊಂದು ಕಾಲದಲ್ಲಿ ಒಂದು ಊರು ಭೀಕರ ದಾಳಿಗೆ ತುತ್ತಾಗಿ ಅಲ್ಲಿನ ಮನೆ, ಮಠ, ಕಟ್ಟಡ ಎಲ್ಲ ನಾಶವಾದವು. ಒಂದಷ್ಟು ಇಲಿಗಳು ಮಾತ್ರ ಉಳಿದವು. ಅವು ಸಣ್ಣ ಗಾತ್ರದ ಪ್ರಾಣಿಗಳು. ಒಂದು ದಿನ ಆನೆಗಳ ಹಿಂಡು ಆ ಊರಿನ ಮೂಲಕ ಹಾದು ಹೋಯಿತು. ಆನೆಗಳ ಕಾಲ್ತುಳಿತಕ್ಕೆ ಸಿಕ್ಕಿ ಕೆಲವು ಇಲಿಗಳು ಸತ್ತು ಹೋದವು. ಇದರಿಂದ ಇಲಿಗಳ ನಾಯಕನಿಗೆ ಬಹಳ ದುಃಖವಾಯಿತು. ಎಲ್ಲ ಇಲಿಗಳನ್ನು ಕರೆಸಿ ಸಭೆ ಸೇರಿಸಿತು. ಸಭೆಯಲ್ಲಿ ಇಲಿಯ ನಾಯಕ, ನೋಡಿ, ಆನೆಗಳು ಈ ದಾರಿಯಲ್ಲಿ ಅಡ್ಡಾದಿಡ್ಡಿ ಹೋದುದರಿಂದ ನಮ್ಮ ಗುಂಪಿನ ಎಷ್ಟೋ ಇಲಿಗಳು ಸತ್ತು ಹೋದವು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆ ಆನೆಗಳು ಮತ್ತೆ ಈ ದಾರಿಯಲ್ಲಿ ವಾಪಸ್ಸಾಗುತ್ತದೆ. ಆಗ ನಮ್ಮ ಇಡೀ ಕುಲವೇ ನಾಶವಾಗುತ್ತವೆ. ಆದುದರಿಂದ ನಾವು ಆನೆಗಳಲ್ಲಿ ಗೆಳೆತನ ಬೆಳೆಸಿ ಮತ್ತೆ ಹೀಗಾಗದಂತೆ ನೋಡಿಕೊಳ್ಳೋಣ. ನೀವೆಲ್ಲ ಏನು ಹೇಳುತ್ತೀರಿ ಇದಕ್ಕೆ ಎಂದು ಕೇಳಿತು. ಇಲಿಗಳು ನಾಯಕನ ಮಾತಿಗೆ ಒಪ್ಪಿ ತಲೆ ಅಲ್ಲಾಡಿಸಿದವು. ಕೆಲವು ಇಲಿಗಳು ಆನೆಗಳು ಜಲಕ್ರೀಡೆ ಆಡುತ್ತಿದ್ದ ಸರೋವರದ ಬಳಿಗೆ ಹೋದವು. ನಾಯಕ ಇಲಿ ಆನೆಗಳ ನಾಯಕನಿಗೆ, ಗಜರಾಜ, ತಿಳಿದೋ ತಿಳಿಯದೆಯೋ ನೀವೆಲ್ಲ ಈ ದಾರಿಯಲ್ಲಿ ಬಂದುದರಿಂದ ನಮ್ಮ ಗುಂಪಿನ ಎಷ್ಟೋ ಇಲಿಗಳು ಸತ್ತು ಹೋದವು. ಈಗ ನಾವು ಕೆಲವೇ ಮಂದಿ ಉಳಿದಿದ್ದೇವೆ. ನೀವು ಮತ್ತೆ ಇದೇ ದಾರಿಯಲ್ಲಿ ಬಂದರೆ ನಾವು ಇನ್ನಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಆದುದರಿಂದ ತಾವು ಬೇರೆ ದಾರಿ ಹಿಡಿದು ಹೋಗುವಿರಾ? ಇದಕ್ಕೆ ಪ್ರತ್ಯುಪಕಾರವಾಗಿ ತಮಗೆ ಇನ್ನೆಂದಾದರೂ ನಾವೆಲ್ಲ ನಿಮಗೆ ಸಹಕರಿಸುತ್ತೇವೆ ಎಂದಿತು. ಆನೆಗಳು ಇಲಿಯ ಮಾತಿಗೆ ಒಪ್ಪಿ ಬೇರೆ ದಾರಿ ಹಿಡಿದು ಹೋದವು. ಇಲಿಗಳಿಗೆಲ್ಲ ಸಂತೋಷವೋ ಸಂತೋಷ. ನೆಮ್ಮದಿಯಿಂದ ಇದ್ದರು. ಹೀಗೆ ಕಾಲ ಕಳೆಯುತ್ತಿರಲು ಒಂದು ದಿನ ನೆರೆಯ ಊರಿನ ರಾಜ ಆನೆಗಳನ್ನು ಹಿಡಿದು ತರಲು ಆಜ್ಞೆ ಮಾಡಿದ. ರಾಜನ ಮಾತಿನಂತೆ ಸೈನಿಕರು ಬಂದು ಆನೆಗಳನ್ನು ಹಿಡಿದರು. ಒಂದೆರಡು ಆನೆಗಳು ತಪ್ಪಿಸಿಕೊಂಡವು. ಒಳ್ಳೆ ಗಟ್ಟಿ ಬಲೆ. ಇಂತಹ ಬಲೆಯ ನಡುವೆ ಸಿಕ್ಕಿ ಹಾಕಿಕೊಂಡವಲ್ಲ ಎಂದು ಆನೆಗಳಿಗೆ ಬಹಳ ಬೇಸರವಾಯಿತು. ಆಗ ಆನೆಯ ನಾಯಕನಿಗೆ, ಅಂದರೆ ಗಜರಾಜನಿಗೆ, ತಟ್ಟನೆ ಇಲಿ ಹೇಳಿದ ಮಾತು ನೆನಪಿಗೆ ಬಂದಿತು. ಎದುರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳದಿದ್ದ ಆನೆಯೂ ಒಂದಿತ್ತು. ಅದನ್ನು ಕರೆದು, ಗಜರಾಜ, ಬೇಗ ಹೋಗಿ ಊರಿನಲ್ಲಿರುವ ಇಲಿಗಳನ್ನು ಕರೆದುತ ನಮ್ಮನ್ನು ಪಾರು ಮಾಡೆಂದು ಹೇಳು ಎಂದಿತು. ಆ ಉಳಿದ ಆನೆಯು ಹೇಳಿದ ಕೂಡಲೇ ಇಲಿಗಳನ್ನು ಊರಿನಿಂದ ಕರೆದು ತಂದಿತು. ಇಲಿಗಳ ನಾಯಕ ಮತ್ತು 100 ಇಲಿಗಳು ಸೇರಿ ಸೈನಿಕರು ಬಂದು ನೋಡುವುದಕ್ಕೆ ಮೊದಲೇ ಎಲ್ಲ ಬಲೆಗಳನ್ನು ಕತ್ತರಿಸಿ ಹಾಕಿದವು. ಆನೆಗಳು ಪಾರಾದವು. ಆನೆಗಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಇಲಿಗಳ ಗೆಳೆತನ ಆನೆಗಳನ್ನು ಉಳಿಸಿತ್ತು. ಚಿಕ್ಕ ಪ್ರಾಣಿಗಳಾದರೇನು, ಗೆಳೆತನ ದೊಡ್ಡದು ಅಲ್ಲವಾ? ಗೆಳೆತನಕ್ಕೆ ಜಾತಿ, ಧರ್ಮ, ಬಣ್ಣ, ಗಾತ್ರದ ಭೇದವಿರಬಾರದು. ಪರಸ್ಪರ ಪೂರಕವಾಗಿರಬೇಕು. ಗೆಳೆತನ ಪವಿತ್ರವಾದುದು. ಗೆಳೆತನ ಯಾವಾಗಲೂ ಬಹಳ ದೊಡ್ಡದು. ಕತೆ ಹೇಳೋಣ, ಕೇಳೋಣ, ಎಲ್ಲರೊಂದಿಗೂ ಹಂಚಿಕೊಳ್ಳೋಣ. ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ. ಆಶ್ರೀ.